ಎಲ್ಲಾನು ನಮ್ ಕೈ ಬಿಟ್ಟು ಹೋಗುತ್ತೆ ರಾಮು. ಅಕ್ಕ, ಹಾಗಾದ್ರೆ ನಾವು ಅಭಿನ ಮನೇಲಿ ಇಟ್ಕೊಳ್ಳೋದು ಸೇಫ್ ಅಲ್ಲ ಅಕ್ಕ. ಯಾಕೆಂದ್ರೆ ನಾವು ದೇವಿನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗಿದ್ದೀವಿ. ಲೋ ಇಡಿಯಟ್, ಆ ಮಾತೆ ಆಡ್ಬೇಡ ಕಣೋ. ಅಂತ ಒಂದು ವಿಷಯ ನಡೆದಿದ್ದೇ ಮರ್ತ್ಬಿಡು. ಗಾಳಿಗೂ ಕೂಡ ಕಿವಿ ಇರತ್ತೆ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಮುಗೀತು. ಸಾರಿ ಅಕ್ಕ, ಇನ್ಮೇಲೆ ಹೇಳೋದಿಲ್ಲ. ಇಲ್ಲಿ ನೋಡು ರಾಮು, ಪರಿ ಇರೋ ಜಾಗದಲ್ಲಿ ಅಭಿ ಇರಲೇಬಾರ್ದು. ಟ್ರೀಟ್ಮೆಂಟ್ ಸೆಂಟರ್ಗೆ ಫೋನ್ ಮಾಡಿ ಅಭಿನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ಏರ್ಪಾಡು ಮಾಡು. ಸರಿ ಅಕ್ಕ. ಅವನು ಟ್ರೀಟ್ಮೆಂಟ್ ಸೆಂಟರ್ಗೆ ಹೋದ್ರೆ ಶ್ರುತಿ ಹೇಗೆ ಅವನಿಗಿನ್ನೂ ಹತ್ರ ಆಗ್ತಾಳೆ? ಹೇಗಿಬ್ರಿಗೂ ಮದ್ವೆ ಮಾಡಿಸೋದು? ಎಲ್ಲಿ ಹೋದ್ರೂ ಕೆಡುತ್ತಿದ್ದೀನಲ್ಲ. ಇದು ಬೇರೆ, ಏನಾದ್ರೂ ಮಾಡ್ಲೇಬೇಕು. ನಮ್ಗೆ ಅಪ್ಪರೇ ಒಬ್ಳೆ ವಿಲನ್ ಅನ್ಕೊಂಡ್ರೆ ಆ ಸತ್ತೋಗಿರೋ ದೇವಿ ಬಂದು ನಿನ್ಗೆ ಈ ತರ ಕಾಟ ಕೊಡ್ತಿದ್ದಾಳಲ್ಲೇ. ಹೌದಮ್ಮ, ಬಾವ ದೇವಿ ದೇವಿ ಅಂತ ಒಂದೊಂದ್ಸಲನು ಹೇಳುವಾಗ ನನ್ನ ಎದೆನ ದರ ಅಂತ ಗರ್ಗಸ್ದಿಂದ ಕೊಯ್ದಂಗಾಗ್ತಿತ್ತಮ್ಮ. ಅದ್ ಬೇರೆ ಯಾರು ಅಲ್ಲ ಕಣೆ, ಸತ್ತೋದ ಆ ದೇವಿ ಆತ್ಮನೇ ಇರ್ಬೇಕು. ಅವನಲ್ಲಿ ದೇವಿ ದೇವಿ ಅಂತ ಕನ್ವರ್ಸ್ತಾ ಇದ್ರೆ ನೀವುನಾ ರೀ? ಅದಕ್ಕೆ ಈಗ ಏನ್ ಹೇಳ್ತಿದ್ದಾರೆ? ನಿನ್ಗೂ ಲೊಟ್ಟೆ, ನಿನ್ ಹೆಂಡತಿಗೂ ಲೊಟ್ಟೆ ಅಂತ ಹೇಳ್ಬಿಟ್ಟು ಹೋದ್ಲು. ಲೊಟ್ಟೆನಾ? ಲೊಟ್ಟೆ ಅಂದ್ರೆ ಏನ್ರಿ? ಅಭಿನ ಮತ್ತೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಸೆಂಟರ್ಗೆ ಸೇರ್ಸೋಕ್ ಹೇಳಿದಾಳೆ. ಅಯ್ಯಯ್ಯೋ, ಅವನ್ ಹೋದ್ರೆ ಶ್ರುತಿ ಹೇಗೆ ಅಭಿಗೆ ಹತ್ರ ಆಗೋದು, ಅಭಿ ಮನ್ಸನ್ನ ಬದಲಾಯಿಸೋದು? ಪ್ಲಾನ್ ಎಲ್ಲ ಮಣ್ಪಾಲಾಯ್ತು ಅಂತ ಅನಿಸ್ತಾ ಇದೆ. ಮಾವ, ಅರ್ಜುನ್, ಅಮ್ಮ ಇಲ್ಲಿ ನೋಡು ಬಂದ್ರಲ್ಲ. ಇಲ್ಲೇ ಇದೀನಪ್ಪ. ಏನಾಯ್ತಮ್ಮ? ಅಭಿನ ನೆನೆಸ್ಕೊಂಡ್ರೆ ಮನ್ಸಿಗೆ ತುಂಬಾ ನೋವಾಗ್ತಾ ಇದೆ. ಅದಕ್ಕೆ ಹೋಗಿ ದೇವ್ರಿಗೆ ದೀಪ ಹಚ್ಚಿ ಬಂದೆ. ಈಗ ಅಭಿ ಹೇಗಿದ್ದಾನೆ? ಅಭಿ ನಿದ್ದೆ ಮಾಡ್ತಾ ಇದ್ದಾನಮ್ಮ. ನಾನು ಮದುವೆಲಿ ಪರಿಗೆ ತಾಳಿ ಕಟ್ಟುವಾಗ ಅವನಲ್ಲಿರ್ಲಿಲ್ಲ ಅಂತ ಕೊರಗ್ತಾ ಇದ್ದಾನೆ. ಅಷ್ಟೇ ಮಾತಾಡಿದ್ದ? ಇಲ್ಲಮ್ಮ, ಮದುವೆಲಿ ಬೇರೆ ಯಾರನ್ನೋ ನೋಡ್ಬಿಟ್ಟು ದೇವಿನೇ ನೋಡ್ದೆ ಅಂತ ಇದ್ದಾನಮ್ಮ. ನನಗೇನೋ ಅಭಿ ಹೇಳೋದೆಲ್ಲ ನೋಡ್ತಾ ಇದ್ರೆ ಆ ಸೋನಮ್ನೇ ನೋಡ್ಬಿಟ್ಟು ಹಾಗೆ ಹೇಳ್ತಾ ಇದ್ದಾನೆ ಅನ್ನಿಸ್ತಾ ಇದೆ. ಸೋನಮ್ಮ ಅದ್ಯಾರು? ಅಕ್ಕ, ಅದೇ ಅಕ್ಕ, ಮುಖಕ್ಕೆ ಮಾಸ್ಕ್ ಹಾಕೊಂಡೊಬ್ಳು ಇದ್ಲಲ್ಲಕ್ಕ, ಪುಣೆ ಗ್ರೂಪ್ ಜೊತೆ ಬಂದಿದ್ಲಲ್ಲ ಆ ಹುಡುಗಿ. ಅವಳನ್ನ ಹೋಗಿ ದೇವಿ ಅನ್ಕೊಂಡ? ಅಯ್ಯೋ, ಅವಳ ಮುಖ ಕೂಡ ಯಾರಿಗೂ ಸರಿಯಾಗಿ ನೆನ್ಪೇ ಇಲ್ಲ. ಇದಕ್ಕೆ ಅದಕ್ಕೆ ಅವತ್ತೇ ಮಾಸ್ಕ್ ತೆಗ್ದು ಅವಳ ಮುಖ ಸರಿಯಾಗಿ ನೋಡಿ ಅಂತ ಮದ್ವೆನಲ್ಲಿ ಒಂಟಿ ಕಾಲಲ್ಲಿ ನಿಂತಿದ್ದೆ. ನೀವೇ ನನ್ನ ನೋಡಕ್ ಬಿಡ್ಲಿಲ್ಲ. ಹಾಗ್ ಮುಸುಕ್ ಹಾಕೋದು ಕೆಲವು ಜನರ ಸಂಪ್ರದಾಯ. ಅದನ್ನ ನಾವು ಡಿಸ್ಟರ್ಬ್ ಮಾಡೋದು ಸರಿಯಲ್ಲ, ತಪ್ಪಾಗ್ಬಿಡುತ್ತೆ. ಇಟ್ಸ್ ಕಾಲ್ಡ್ ಎತಿಕೋ ಪತಿಕೋ ಏನೋ ಹೋಗಿ ಅದಕ್ಕೆ. ಇಲ್ಲಿ ನೋಡಿ, ಮಾಸ್ಕ್ ತೆಗ್ದು ಅವಳ ಮುಸುಡಿ ನೋಡಿದಿದ್ರೆ ಅವಳ ದೇವಿ ಅಲ್ಲ ಅಂತ ಆಗ್ಲೇ ನಮಗ್ ಗೊತ್ತಾಗ್ತಿತ್ತು. ಮಾಸ್ಕ್ ಹಾಕೊಂಡು ಅಭಿ ಮೆದ್ಲಿಗೆ ಕೈ ಹಾಕ್ಬಿಟ್ಟು ಹೋದ್ಲು. ಅಯ್ಯೋ, ಈಗ ನಾವ್ ಅವಳನ್ನ ಎಲ್ಲಿ ಅಂತ ಹುಡ್ಕೋದಕ್ಕೆ? ಅದು ಸ್ವಲ್ಪ ಕಷ್ಟನೇ. ಅದಕ್ಕೆ ಅರ್ಜುನ್, ನಾನೀಗ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಅಭಿನ ಏರ್ಕಾಡಲ್ಲಿರೋ ಟ್ರೀಟ್ಮೆಂಟ್ ಸೆಂಟರ್ ಕಳಿಸ್ತಿದ್ದೀನಿ. ಅಮ್ಮ, ಯಾಕಮ್ಮ ದಿಢೀರಂತ ಇಂಥ ತೀರ್ಮಾನ? ಅಭಿ ಈಗ ನಾರ್ಮಲ್ ಆಗಿ ಇದಾನಲ್ಲ, ಸ್ವಲ್ಪ ಹೊತ್ತು ಮಲಗಿದ್ರೆ ಸರಿ ಹೋಗ್ತಾನಮ್ಮ. ಇಲ್ಲ ಅರ್ಜುನ್, ಅವನ್ ನಾರ್ಮಲ್ ಇರೋ ಹಾಗೆ ಕಾಣಿಸುತ್ತೆ. ಆದ್ರೆ ಅವನ್ ಮತ್ತೆ ಹಳೆ ಕಂಡೀಷನ್ಗೆ ಹೋಗ್ತಾ ಇದ್ದಾನೆ. ಅದು ಸರಿಯಲ್ಲ. ದೇವಿ ಇಲ್ಲ ಅನ್ನೋದನ್ನ ಅವನ್ ಮನ್ಸು ಇನ್ನೂ ನಂಬ್ತಾ ಇಲ್ಲ. ಅವನೀ ಗೊಂದಲ ತಿಳಿ ಆಗೋವರೆಗೂ ಅವನು ಏರ್ಕಾಡಲ್ಲಿರೋ ಟ್ರೀಟ್ಮೆಂಟ್ ಸೆಂಟರಲ್ಲಿರೋದೇ ಬೆಸ್ಟ್ ಕಣೋ. ರಾಮು, ನೀನಾದ್ರೆ ಏರ್ಪಾಟ್ ಮಾಡು. ಸರಿ ಅಕ್ಕ. ಏನು ಎಲ್ರೂ ಏನೋ ಮಾತಾಡ್ತಾ ಇದ್ರಿ, ನಾನ್ ಬಂದಿದ ತಕ್ಷಣ ಸುಮ್ನಾದ್ರಿ? ನನ್ನೂ ಆಟದಲ್ಲಿ ಸೇರ್ಸ್ಕೊಳ್ಳಿ, ನಾನು ಈ ಮನೇಲಿ ಒಬ್ಳಲ್ವಾ? ಬರೀ ಅದು ಬಂದು ಅಭಿ. ಅದೇನಿಲ್ಲ ಪರಿ, ಮದ್ವೆ ಎಲ್ಲ ತುಂಬಾ ಚೆನ್ನಾಗೇ ನಡೀತಲ್ಲ.
ಅದ್ರ ಬಗ್ಗೆನೇ ಎಲ್ಲರ ಹತ್ರನೂ ಫೀಡ್ಬ್ಯಾಕ್ ಕೇಳ್ತಿದ್ದೆ.